ಇನ್ನು ಮಕ್ಕಳಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರ ವಿರುದ್ಧ ಕ್ರಮ ಆಗಬೇಕು. ಇಲಾಖೆಗೆ ದೂರು ಕೊಟ್ರೆ ಕ್ರಮ ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಮಲದ ಗುಂಡಿಗೆ ಇಳಿಯೋದನ್ನ ನಿಷೇಧಿಸಲಾಗಿದೆ, ಆದರೂ ಕೂಡ ಈ ರೀತಿಯಾಗಿ ಮಾಡುವಂಥದ್ದು ತಪ್ಪು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಕ್ಯಾರಿಯಿಂಗ್ ನೈಟ್ ಸಾಯಿಲ್ ಮತ್ತು ಅದನ್ನ ಕ್ಲೀನ್ ಮಾಡೋದಕ್ಕೆ ಅದಕ್ಕೆಲ್ಲ ಹಿಂದೆ ನೆನ್ನೆನೆ ಸನ್ಮಾನ್ಯ ಬಸವಲಿಂಗಪ್ಪನವರು ಇದ್ದಾಗ ದೇವರಾಜ ಅರಸು ಸಮಯದಲ್ಲಿ ಅದನ್ನು ಬ್ಯಾನ್ ಮಾಡಿದರು. ಇವತ್ತು ಶಾಲೆನಲ್ಲೇ ಮಕ್ಕಳನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದು ಸರಿ ಇಲ್ಲ. ಯಾರು ಅದಕ್ಕೆ ಸಂಬಂಧಪಟ್ಟ ಟೀಚರ್ಸು ಮತ್ತು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ. ಒಂದು ವೇಳೆ ನಮ್ಮ ಇಲಾಖೆಗೆ ಏನಾದರೂ ಕೂಡ ಅದರ ಬಗ್ಗೆ ಕಂಪ್ಲೇಂಟ್ಸ್ ಕೊಡೋದು ಮತ್ತೊಂದು ಮಾಡಿದರೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ.